ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆಜಿ. ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಅಪ್ಪ ಏನ್ ಹೇಳ್ತಾ ಇದಾರಂದ್ರೆ, ನಿಮ್ಮ ಅದೃಷ್ಟವನ್ನು ಕಳೆದುಕೊಳ್ಳಬೇಡಿ, ಈ ಒಂದು ಅವಕಾಶ ಉಪಯೋಗಿಸಿ, ನಿಮ್ಮ ಕಷ್ಟಗಳೆಲ್ಲ ನನ್ನ ಮೇಲೆ ಹಾಕಿ ಅಂತ ಸಾಯಿಯಪ್ಪ ಒಳ್ಳೆಯ ಅದೃಷ್ಟವಾದಂಥದ್ದು ಒಂದು ಅವಕಾಶವನ್ನು ನಮ್ಮೆಲ್ಲರಿಗೂ ಕೊಡ್ತಾ ಇದ್ದಾರೆ ಸಾಯಿಯಪ್ಪ. ಅದನ್ನ ನಾವು ಇವತ್ತು ಉಪಯೋಗಿಸ್ಕೊಳ್ಳೋಣ. ಯಾಕಂದ್ರೆ ನಮ್ಮ ಜೀವನದಲ್ಲಿ ಇರೋ ಕಷ್ಟಗಳೆಲ್ಲ ಕೂಡ ದೂರ ಆಗ್ಬೇಕು ಅಂದ್ರೆ ಸಾಯಿಯಪ್ಪ ಹೇಳ್ಕೊಡ್ತಿರುವ ಒಳ್ಳೆಯ ಸಂದೇಶವನ್ನು ಅಥವಾ ಒಳ್ಳೆಯ ಉಪಾಯವನ್ನು ಅಥವಾ ಒಳ್ಳೆಯ ಮಂತ್ರಗಳು ಎಲ್ಲ ಕೂಡ ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಆಚರಿಸುತ್ತಾ ಹೋದ್ರೆ ನಿಜ ನಮ್ಮ ಜೀವನ ಕೂಡ ತುಂಬಾ ಬದಲಾವಣೆ ಆಗುತ್ತೆ. ನಂಬಿಕೆಯಿಂದ ಎಲ್ಲರೂ ಕೂಡ ಪ್ರಯತ್ನ ಮಾಡಿ. ಇವತ್ತು ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮಗು, ನಾನು ಇವತ್ತು ಒಂದು ಅವಕಾಶನ ನಿಮ್ಮೆಲ್ಲರಿಗೂ ಕೊಡ್ತಾ ಇದ್ದೀನಿ. ಅಂದ್ರೆ ನನ್ನನ್ನ ಯಾರು ನಂಬ್ಕೊಂಡು ಇವತ್ತು ಈ ವಿಡಿಯೋ ಈ ಸಂದೇಶವನ್ನು ಕೇಳ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಈ ಅದೃಷ್ಟವನ್ನು ಕಳೆದುಕೊಳ್ಳಬೇಡಿ. ಯಾಕಂದ್ರೆ ನಿಮಗಿರುವ ಕಷ್ಟಗಳೆಲ್ಲ ನಾನ್ ತಗೋತೀನಿ, ನನ್ನ ಮೇಲೆ ಹಾಕಿ ಅಂತ ಸಾಯಿಯಪ್ಪ ಹೇಳ್ತಾ ಇದ್ದಾರೆ. ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂದ್ರೆ, ಇವತ್ತು ಆರುದ್ರ ಮಹೋತ್ಸವ ಅಂತ ನಡೀತಾ ಇದೆ. ಅಂದ್ರೆ ಮೊನ್ನೆ ಶ್ರೀನಿವಾಸಗೆ ನಾವು ಮುಕ್ಕೋಟಿ ಏಕಾದಶಿ ಮಾಡ್ಕೊಂಡಿದೀವಿ. ಅಂದ್ರೆ ವೈಕುಂಠ ಏಕಾದಶಿ ಅಂತ ನಾವು ಮೊನ್ನೆ ಮಾಡ್ಕೊಂಡಿದೀವಿ. ಈಗ ಇವತ್ತು ದಿನ ಶಿವ ಮುಕ್ಕೋಟಿ ಅಂತ ತುಂಬಾ ಒಳ್ಳೆಯ ದಿನ. ಇವತ್ತು ಶಿವಗೆ ಯಾರು ಆರಾಧನೆ ಮಾಡ್ತಾರೋ ಅದು ಬೆಳಗ್ಗಿನ ಜಾವ ಎದ್ದು ಶಿವನಾಮ ಸ್ಮರಣೆನಲ್ಲಿ ಇದ್ದು ಯಾರು ಪೂಜೆ ಮಾಡಿ ದೀಪಾರಾಧನೆ ಮಾಡಿ ನಾಮಸ್ಮರಣೆ ಮಾಡ್ಕೊಂತ ನಿಮ್ಮ ಸಂಕಲ್ಪನ ಹೇಳ್ಕೊಂಡಿರ್ತಾರೋ ಅಂತವ್ರಿಗೆ ಎಲ್ಲರಿಗೂ ಕೂಡ ಅವ್ರ ಕೃಪೆ ಅನ್ನೋದು ಇರುತ್ತೆ. ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂದ್ರೆ, ಇವತ್ತು ಈ ಶಿವ ಮುಕ್ಕೋಟಿ ದಿನ ಯಾರ್ಯಾರು ರಾತ್ರಿ ಮಲಗುವ ಮುಂಚೆ ಆರುದ್ರ ನಕ್ಷತ್ರವನ್ನು ಯಾರು ನೋಡ್ತಾರೋ ನೋಡಿ ಮಲ್ಕೊಂತಾರೋ, ಅಂದ್ರೆ ಆರುದ್ರ ನಕ್ಷತ್ರವನ್ನು ನೀವು ನೋಡ್ತಾ ನಿಮ್ಮ ಸಂಕಲ್ಪವನ್ನು ಹೇಳ್ಕೋಬೇಕು. ಇದು ವರ್ಷಕ್ಕೆ ಒಂದೇ ಟೈಮ್ ಬರುತ್ತೆ. ಈ ಶಿವ ಮುಕ್ಕೋಟಿ ಅನ್ನೋದು ಎಲ್ಲರಿಗೂ ಗೊತ್ತಿರಲ್ಲ. ಬಟ್ ನೀವು ಇವತ್ತು ಸಂಜೆ ಮಲಗುವ ಮುಂಚೆ ಆರುದ್ರ ನಕ್ಷತ್ರವನ್ನು ನೋಡ್ತಾ ನಿಮ್ಮ ಸಂಕಲ್ಪವನ್ನು ಹೇಳ್ಕೋಬೇಕು. ಅದು ಯಾವ ತರ ಅಂತ ನಾನು ಇವಾಗ ಹೇಳ್ತೀನಿ. ಸಾಯಿಯಪ್ಪ ನಮ್ಮೆಲ್ಲರಿಗೂ ಇಂಥ ಒಳ್ಳೆಯ ಅದೃಷ್ಟವನ್ನು ನಮ್ಗೆಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ. ಇದು ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ರಾತ್ರಿ ಅಂದ್ರೆ ಸಂಜೆ ನೀವು ಮಲಗುವ ಮುಂಚೆ ಏನ್ ಮಾಡ್ಬೇಕು ಅಂದ್ರೆ, ಮೊದಲು ಸಂಜೆ ಟೈಮಲ್ಲಿ, ಯಾಕಂದ್ರೆ ಈಗ ಆಲ್ರೆಡಿ ಟೈಮ್ ಆಗೋಗಿದೆ, ಬೆಳಿಗ್ಗೆ ನೀವು ಮಾಡಕ್ಕಾಗಿಲ್ಲ ಅಲ್ವಾ, ಅದಕ್ಕೆ ಸಂಜೆ ನೀವು ಮನೆಯಲ್ಲಿ ಪೂಜೆ ಮಾಡೋವಾಗ ದೀಪಾರಾಧನೆ ಮಾಡೋವಾಗ ಒಂದು ಅರಳಿ ಮರದ ಎಲೆಯಿಂದ ದೀಪಾರಾಧನೆ ಮಾಡಿ. ಮಣ್ಣಿನ ಒಂದು ದೀಪನ ತಗೊಂಡ್ ಬಂದು ಮನೆಯಲ್ಲಿ ಇರುತ್ತೆ, ಆಲ್ರೆಡಿ ಯೂಸ್ ಮಾಡಿರೋ ಅಂತದ್ದು ಇದ್ರೂ ಕೂಡ ನಡೆಯುತ್ತೆ. ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ಅದಕ್ಕೆ ಕುಂಕುಮ ಅರ್ಶನ ಹಚ್ಚಿ ಆಮೇಲೆ ತುಪ್ಪದಿಂದ ನೀವು ದೀಪಾರಾಧನೆ ಮಾಡಿ. ಇದೊಂದು ಮುಖ್ಯ ವಿಷಯ ನೀವು ಮಾಡ್ಲೇಬೇಕು. ಸಂಜೆ ಟೈಮಲ್ಲಿ ಅದು ತುಳಸಿ ಗಿಡ ಮುಂದೆ ಇಡಬೇಕು. ಆ ಅರಳಿ ಮರದ ಎಲೆದಿಂದಾನೇ ನೀವು ದೀಪಾರಾಧನೆ ಮಾಡ್ಬೇಕು. ಈ ತರ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ. ಆ ಎಲೆ ಮೇಲೆ ನೀವು ₹1 ಕಾಯಿನನೇ ಇಟ್ಬಿಟ್ಟು ಆ ಕಾಯಿನ್ ಮೇಲೆ ಈ ಮಣ್ಣಿನ ದೀಪನ ಇಟ್ಟು ಆಮೇಲೆ ದೀಪಾರಾಧನೆ ತುಳಸಿ ಗಿಡ ಮುಂದೆ ಮಾಡ್ಬೇಕು. ಈ ತರ ಪೂಜೆ ಮಾಡಿ ಆಮೇಲೆ ಮನೆಯಲ್ಲಿ ಏನಾದ್ರೂ ಹಣ್ಣು ಇದ್ರೆ ಆ ತುಳಸಿ ಮುಂದೆ ಹಣ್ಣಿಡ್ಬೋದು. ಈ ತರ ಮಾಡಿದ ಮೇಲೆ ನಿಮ್ಮ ಸಂಕಲ್ಪ ಆ ತುಳಸಿ ಗಿಡ ಮುಂದೆ ಕುತ್ಕೊಂಡು ಸಾಯಿ ನಾಮಸ್ಮರಣೆ ಮಾಡ್ಕೊಂತ ಒಮ್ಮೆ ಸಾಯಿನ ನೆನಪು ಮಾಡ್ಕೊಳ್ಳಿ. ಆಮೇಲೆ ಶಿವಯ್ಯನ ನೆನಪು ಮಾಡ್ಕೋಬೇಕು. ನಾನಿವಾಗ ಒಂದು ಮಂತ್ರವನ್ನು ಹೇಳ್ತೀನಿ. ಆ ಮಂತ್ರವನ್ನು ನೀವು 9 ಬಾರಿ ಅಥವಾ 21 ಬಾರಿ ನೀವು ಮನಸ್ಸಿನಲ್ಲೇ ಹೇಳ್ಕೋಬೇಕು. ಮನಸ್ಸಿನಲ್ಲೇ ಹೇಳ್ಕೊತಾ ಇರ್ಬೇಕು. ಇವಾಗ ಸ್ಕ್ರೀನ್ ಮೇಲೆ ಆ ಶ್ಲೋಕವನ್ನು ಹೇಳ್ತೀನಿ, ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ಓಂ ಶ್ರೀ ಸಾಯಿ ಶಿವಾಯ ನಮಃ, ಓಂ ಶ್ರೀ ಸಾಯಿ ಶಿವಾಯ ನಮಃ. ಈ ತರ ನೀವು 21 ಟೈಮ್ಸ್ ಅಥವಾ 9 ಟೈಮ್ಸ್ ಅಥವಾ 11 ಟೈಮ್ಸ್ ನೀವು ಎಷ್ಟು ಸತಿ ನಿಮ್ಗೆ ಟೈಮ್ ಇರೋವಾಗ 108 ಬಾರಿ ಕೂಡ ನೀವು ಜಪ ಮಾಡ್ಕೋಬಹುದು. ಈ ತರ ನೀವು ತುಳಸಿ ಗಿಡ ಮುಂದೆ ಕುತ್ಕೊಂಡು ಮಾಡಿದ ನಂತರ ನಿಮ್ಮ ಸಂಕಲ್ಪನ ಹೇಳ್ಕೊಳ್ಳಿ. ಆಮೇಲೆ ರಾತ್ರಿ ಮಲಗುವ ಮುಂಚೆ ಆ ಆರುದ್ರ ನಕ್ಷತ್ರ ನೋಡಿ ಮಲ್ಕೋಬೇಕು. ಅದು ಯಾವ ತರ ಇರುತ್ತೆ ಅಂದ್ರೆ, ಹೆಂಗೆ ಐಡೆಂಟಿಫೈ ಮಾಡ್ಬೇಕು ಅಂದ್ರೆ,
ಚಂದ್ರಗೆ ಅಕ್ಕಪಕ್ಕ ಯಾವ್ದು ಸ್ಟಾರು ತುಂಬಾ ಶೈನಿಯಾಗಿ ಕಾಣಿಸುತ್ತೋ ಅದೇ ಆರುದ್ರ ನಕ್ಷತ್ರ ಅಂತ ನೀವು ಅರ್ಥ ಮಾಡ್ಕೋಬಹುದು. ಅದನ್ನ ನಾವು ರಾತ್ರಿ ಮಲಗುವ ಸಮಯದಲ್ಲಿ ನೋಡ್ಬಿಟ್ಟು ಮಲ್ಕೊಂಡ್ರೆ ತುಂಬಾ ಒಳ್ಳೇದು. ಇವತ್ತು ದಿನ ಶಿವ ಮುಕ್ಕೋಟಿ ದಿನ ಸಮಯದಲ್ಲಿ ನಾವು ಆ ಆರುದ್ರ ನಕ್ಷತ್ರವನ್ನು ನೋಡೋದು ಬಹಳ ಒಳ್ಳೇದು. ನಮ್ಮ ಜೀವನದಲ್ಲಿ ತುಂಬಾ ಚೇಂಜಸ್ ಆಗತ್ತೆ, ನಮ್ಮ ಕಷ್ಟಗಳೆಲ್ಲ ಕೂಡ ದೂರ ಆಗತ್ತೆ ಅಂತ ಒಳ್ಳೆಯ ಉಪಾಯವನ್ನು ಇವತ್ತು ಸಾಯಿಯಪ್ಪ ಹೇಳ್ಕೊಟ್ಟಿದ್ದಾರೆ. ಇದನ್ನು ಎಲ್ಲರೂ ಕೂಡ ಆಚರಿಸೋಣ. ಮತ್ತೆ ಈ ಚಿಕ್ಕ ಪರಿಹಾರವನ್ನು ಎಲ್ಲರೂ ಕೂಡ ಇವತ್ತು ಆಚರಿಸೋಣ. ಎಲ್ಲರೂ ಪ್ರಯತ್ನ ಮಾಡಿ. ಈ ವಿಡಿಯೋ ಕೂಡ ನಿಮ್ಮೆಲ್ಲರಿಗೂ ಇಷ್ಟವಾಯ್ತು ಅಂತ ತಿಳ್ಕೊಂತೀನಿ. ಈ ವಿಡಿಯೋನ ಎಲ್ಲಾ ಸಾಯಿ ಭಕ್ತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.